ನೋಡ್ರಿ ಲಾರಿ ಸ್ಟ್ರೈಕ್ ಇದ್ದಿದ್ದಕ್ಕೆ ಎಲ್ಲ ಬಂದ್ ಮಾಡಿಬಿಟ್ಟಾರ ಇಲ್ಲಿ ಊರ APMC ಕಡೆ ಇದೆ ನೋಡ್ಬೇಕು ಆ ಕಡೆ ಏನಾರು ಬಿಡ್ತಾರೋ ನಿಲ್ಲೊಂದು ಅಂತೇಳಿ ಇಲ್ಲಿ ಮುಂದೆ ಹೋಗಿ ಅಲ್ಲಿ ರೈಟ್ ಹೊಡೆದ್ರೆ ಅಲ್ಲೊಂದು ಗೇಟ್ ಐತಿ ಅಲ್ಲಿ ಒಂದು ಹೋಗೋಣ. ನಮ್ಮ ಗಾಡಿಯಾಗಿನ ಮಟ್ರಲ್ಲು ಈ ಗಾಡಿಯಾಗ ಏರಿದ್ರದ ಅವರು ಎಲ್ಲೇ ಬೇರೆ ಕಡೆ ಡೆಲಿವರಿ ಕೊಡ್ದಾರತ್ತೆ. ನನಗೆ ಇದ್ದಿದ್ದು ಮಟ್ರಿಯಲ್ ಎಲ್ಲ ಪೂರ ಅಂಗಡಿಗಂತೆ 7 ಗಂಟೆ ಅದು ಕರೆಕ್ಟ್ ಗಾಡಿ ಖಾಲಿ ಆಗೈತೆ ನಮ್ದು ಇಲ್ಲಿ. ಬರ್ರಿ ಸೀದಾ ಅವ್ರ ಅಂಗಡಿ ಕಡೆ ಹೋಗೋಣ. ಇದು ನಾವಲ್ಗೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬರೋದ ನೋಡ್ರಿ, ಅಲ್ಲೇ ಬಸ್ ಹೆಂಗೈತೆ ನೋಡ್ರಿ, ಇದು ಮಸ್ತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನ ಬಂದು ಪಾಳೆ ಹಚ್ಚೋಗಿದ್ದೆ ನಾನು. ನಮ್ದು 3ನೇ ಪಾಳೆ ಇತ್ತು. ನಮ್ದು ಒಂದು ಸ್ವಲ್ಪ ದವಾಖಾನಿಗೆ ಕೆಲಸ ಇತ್ತು KMCಗೆ, ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಹೋಗಿ ಬರೋದ್ರೊಳಗೆ ಅಂದ್ರೆ ನಮ್ಮ ಪಾಳೆ ಹಾರಿಸಿದ್ರೆ ಎಲ್ಲ ಒಂದು 3-4 ಗಾಡಿ ಲೋಡ್ ಆಗಿದ್ವಿ. ಅಷ್ಟು ಗಾಡಿ ತುಂಬಿದ್ರು ಮತ್ತು ಹೊಳ್ಳಿ ನಮಗೆ ಗಾಡಿ ಲೋಡಿಂಗ್ ಬಂದೈತಿ. ಎಲ್ಲಿಪ್ಪ ಅಂದ್ರೆ ಬಾಗಲಕೋಟೆ ಅಂದ್ರೆ ಬಾಗಲಕೋಟೆಗೆ ಹಚ್ಚಿನ ಗಾಡಿ ಹಚ್ಚಿ ಲೋಡ್ ಮಾಡಾಕತ್ತಾರ ಅವ್ರೆ. ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿ, ಲೋಡ್ ಮಾಡಾಕತ್ತಾರ. ಎಲ್ಲಿ ಅಂದ್ರೆ ಬಾಗಲಕೋಟೆ ಅಂತ ಹೇಳ್ಯಾರ. ನಾನು ಈಗ ಬಂದೀನಿ. ನಮ್ಕಿನ್ನ ಮೊದಲು ಎಲ್ಲ ಗಾಡಿ ತುಂಬ್ಯಾರ ಇಲ್ಲಿ. ಇರ್ಪಾನದು ಎಲ್ಲರೂ ತುಂಬ್ಯಾರ. ಇವರೇ ಜಿಂದಾಲೆ ಜೇಸ್ಟ್ ಹೋಗಿ ತುಂಬ್ಯಾರ. ನಾನು ಗಾಡಿ ಹಚ್ಚೀನಿ, ಇಲ್ಲಿ ಗಾಡಿ ಲೋಡ್ ಮಾಡಾಕತ್ತಾರ. ಎಲ್ಲ ಒಂದೇ ಮಾಡಲ್ ಚೇರ್ ಅದಾವು, ಒಂದೇ ಕಡೆ ಇಳಿಸೋದಿರ್ಬೋದು. ಏನು ಅಂಗಡಿ ಇಳಿಸ್ಕೊತಾರೋ ಏನು ಮಾಡ್ತಾರೋ ಬಾಗಲಕೋಟೆಯಾಗ ಕೇಳ್ಬೇಕು. ಅಲ್ಲಿ ಒಮ್ಮೆ ಗೊತ್ತಾಗತ್ತೆ ನಮಗಿದು ಆ್ಯಕ್ಚುಲಿ ಎಲ್ಲಿ ಅನ್ನೋದು. ನೋಡೋಣ ಸೀದಾ ಗಾಡಿ ಅಂತೂ ಲೋಡ್ ಮಾಡ್ಸೋಣ ಇಲ್ಲಿ ಅಲ್ಲೇ. ಫೈನಲ್ ಆಗಿ ಗಾಡಿ ಪೂರ ಲೋಡ್ ಆತ. ಲೋಡಾಗಿ ಹಗ್ಗ ಹಾಕೀನಿ. ಈಗ ಹಗ್ಗ ಹಾಕಿ ಅಷ್ಟೇ ನಿಂದ್ರಿಸೀನಿ. ಇನ್ನೂ ತಾಡ್ಪಲ್ ಹಾಕ್ಬೇಕು ಅದ್ರಾಗ, ಯಾಕಂದ್ರೆ ಬಾಕ್ಸ್ ಐಟಮ್ ಅದಾವೆ, ಅದ್ರ ಸಂಬಂಧ ತಾಡ್ಪಲ್ ಅದು ಹಾಕ್ಬೇಕು. ಪೂರ ಎಲ್ಲ ಒಂದೇ ಮಾಡಲ್ ಚೇರ್ ಅದಾವೆ. ನಡಕ್ಕೊಂದು 5-6 ಬಾಕ್ಸ್ ಅದಾವೆ ಇಷ್ಟೇ, ಮತ್ತೇನಿಲ್ಲ. ಬಾಗಲಕೋಟೆ ಅಂತ ಹೇಳ್ಯಾರಿವೆ, ಒಂದೇ ಪಾಯಿಂಟ್ ಇರ್ಬೋದು. ಫೈನಲ್ ಆಗಿ ಬಿಲ್ ಈಗ ಬಂತು. ಟೈಮ್ ಎಷ್ಟಪ್ಪ ಅಂದ್ರೆ 6:30 ಐತಿ. ಬಿಲ್ ತೊಗೊಂಡು ಹೊಂಟೇನಿಗೆ ಸೀದಾ ಕಂಪನಿ ಬಿಟ್ಟು ಹೊರಗೆ. ಪಾರ್ಟಿಗೆ ಫೋನ್ ಹಚ್ಚಿದ್ದೆ, ಅವ್ರು ನಾಳೆ ಬೆಳಗ್ಗೆ 6 ಗಂಟೆಗೆ ಖಾಲಿ ಮಾಡ್ತಾರಂತೆ. ಅದಕ್ಕೆ ಈಗ ಮೊದಲು ಡೀಸೆಲ್ ಹಾಕ್ಸೋನು. ಡೀಸೆಲ್ ಹಾಕಿಸಿ ಸೀದಾ ಮನೆ ಕಡೆ ಹೋಗೋನಿಗೆ. ಮಳೆ ಮಾಡಿ ಭಾಳ ಐತಿ, ಅದಕ್ಕೆ ತಾಡ್ಪಲ್ ಹಾಕಿದೆ ಇಲ್ಲೇ ಪೂರ. ಈಗ ತಾಡ್ಪಲ್ ಹಾಕಿ ಸೀದಾ ಡೀಸೆಲ್ ಪಂಪಿಗೆ ಬಂದೀನಿ. ಡೀಸೆಲ್ ಪಂಪಿಗೆ ಬಂದು ಈಗ ಸೀದಾ ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಬಿಟ್ಟೆ ನಾನು. ಇಲ್ಲಿಂದ ಸೀದಾ ಮನೆಗೆ ಹೋಗೋನು. ಈಗ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಖಾಲಿ ಮಾಡ್ತಾರೆ ಅವ್ರು. ನಾಳೆ ಬೆಳಿಗ್ಗೆ ಹೋದ್ರಂತೆ. ಬ್ಯಾಕ್ ಟು ಮೈ ಚಾನಲ್. ನಿನ್ನೆನೇ ನಮ್ಮ ಗಾಡಿ ಲೋಡ್ ಆಗೈತಿ. ಎಲ್ಲಿಪ್ಪ ಅಂದ್ರೆ ಬಾಗಲಕೋಟೆಗೆ ಅಕ್ಕ ಹೊಂಟೆನಿಗೆ. ಬೆಳಿಗ್ಗೆ ಈಗ 3:30 ಟೈಮ್. ನಮ್ಮ ಮನೆಯಿಂದ ಸೀದಾ ಬಿಟ್ಟು ರಿಂಗ್ ರೋಡ್ ಹಚ್ಚಿದ್ದೀನಿ ನೋಡ್ರಲ್ಲಿ. ರಿಂಗ್ ರೋಡ್ ಹೊಡೆದು ಹೊಂಟೆನಿಗೆ. ಬಿಜಾಪುರ 192 ಕಿಲೋಮೀಟ್ರ್ ಅದ ರೋಡ್ ಹಿಡ್ದು ಹೋಗ್ಬೇಕು ನಾವು. ಸೀದಾ ಹೋದ್ರೆ ಗದಗಿಗೆ ಹೋಗ್ತಿದ್ದೆ ರಿಂಗ್ ರೋಡ್. ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು. ಇಲ್ಲೇ ಲೆಫ್ಟಿಗೆ ಹೋಗ್ಬೇಕು ನಾವು. ಹಿಂಗೆ ಸೀದಾ ಹೋದ್ರೆ ಗದಗ ಕೊಪ್ಪಳ ಬಳ್ಳಾರಿ ಹೋಗ್ತಿ. ನಾವು ಹಿಂಗೆ ಹೋಗ್ಬೇಕು. ಫೈನಲ್ ಆಗಿ 6 ಗಂಟೆ ಆಯ್ತು. ನಾನ್ ಅಲ್ಲಿಂದ ಬಂದೀನಿ. ನವನಗರ ಕಮಾನ್ ಎಂಟ್ರೆನ್ಸ್ ಅದೇ. ಈಗ 6 ಗಂಟೆ ಆಯ್ತು ಕರೆಕ್ಟ್ ಟೈಮ್. ಪಾರ್ಟಿ ಪಾಪ 5:30ಗೆ ಫೋನ್ ಹಚ್ಚಾರ, ಬಂದು ನಿಂತೇವ್ರಿ ನಾವು ಅಂತಂತೇಳಿ. ಭಾಳ ನಾವು ಹೋಗೋನೀಗ APMC ಒಳಗೆ. ನೋಡ್ರಿ ಲಾರಿ ಸ್ಟ್ರೈಕ್ ಇದ್ದಿದ್ದಕ್ಕೆ ಎಲ್ಲ ಬಂದ್ ಮಾಡಿಬಿಟ್ಟಾರ ಇಲ್ಲಿ ಊರ. APMC ಕಡೆ ಇದೆ ನೋಡ್ಬೇಕು ಆ ಕಡೆ ಏನಾರು ಬಿಡ್ತಾರೋ ನಿಲ್ಲೊಂದು ಅಂತೇಳಿ. ಇಲ್ಲಿ ಮುಂದೆ ಹೋಗಿ ಅಲ್ಲಿ ರೈಟ್ ಹೊಡೆದ್ರೆ ಅಲ್ಲೊಂದು ಗೇಟ್ ಐತಿ, ಅಲ್ಲಿ ಒಂದು ಹೋಗೋಣ. ಈ ಕಡೆ ಕೊಲ್ಲ ಇತ್ತು, ಈ ಗೇಟ್ಲಿಂದ ಬಂದೀನಿ ನೋಡ್ರಿ. APMC ಪೂರ ಚಲೋ ಆಗೈತಿ. ಈಗ ನೋಡೋಣ, ಇವರು ಅಂಗಡಿಯಾರ ಬಂದು ನಿಂತಿರ್ಬೇಕು ಗುಡಂದಾಗ ಪಾಪ. 5:30ಗೆ ಫೋನ್ ಹಚ್ಚಾರ ಇವ್ರು, ನಾವು ಬಂದೇವು ಬರ್ರಿ ಅಂತೇಳಿ. ನೋಡೋಣ ಬರ್ರಿ ಅಲ್ಲಿ ಹೋಗಿ. ನೋಡ್ರಿ ಇಲ್ಲಿ ಪಾಪ ಅವರು ಬಂದು ನಿಂತಾರ. ಬೈಕ್ ಇದ್ದವ್ರದ್ದು ಬಂದು ಕುಂತಾರ ಅವ್ರು ನಮ್ಮ ಸಂಬಂಧ ಖಾಲಿ ಮಾಡೋಕೆ. ಮಾಡೋಣ ರಿವರ್ಸ್ ಹಚ್ಚೋಣ ಇಲ್ಲಿ ಗಾಡಿ. ನಮ್ಮ ಗಾಡಿಯಾಗಿನ ಮಟ್ರಲ್ಲು ಈ ಗಾಡಿಯಾಗ ಏರಿದ್ರದ ಅವರು ಎಲ್ಲೇ ಬೇರೆ ಕಡೆ ಡೆಲಿವರಿ ಕೊಡ್ದಾರತ್ತೆ. ನನಗೆ ಇದ್ದಿದ್ದು ಮಟ್ರಿಯಲ್ ಎಲ್ಲ ಪೂರ ಅಂಗಡಿಗಂತೆ. 7 ಗಂಟೆ ಅದು ಕರೆಕ್ಟ್ ಗಾಡಿ ಖಾಲಿ ಆಗೈತೆ ನಮ್ದು ಇಲ್ಲಿ. ಬರ್ರಿ ಸೀದಾ ಅವ್ರ ಅಂಗಡಿ ಕಡೆ ಹೋಗೋಣ. ಇವತ್ತು ಜಲ್ದಿ ಖಾಲಿ ಮಾಡೋರ ಕಡೆ ಲೇಟಾಗಿ ಬಂದೆ. ಮೊನ್ನೆ ಲೇಟಾಗಿ ಖಾಲಿ ಮಾಡೋರ ಕಡೆ ಜಲ್ದಿ ಹೋಗಿ ನಿಂತೀನಿ. ಹಂಗಾಕೈತಿ ಪಾಪ. ಇವ್ರು ರೆಗ್ಯುಲರ್ ಬೆಳಿಗ್ಗೆ 6 ಗಂಟೆ ಆದ್ರೆ ಖಾಲಿ ಮಾಡ್ತಾರೆ. ಉಳ್ಕಿದಾರೆಲ್ಲ ಹಂಗಿಲ್ಲ, ಒಂದಿಬ್ಬರು ಮಂದಿ ಅಷ್ಟೇ ಮಾಡ್ತಾರೆ ಬೆಳಿಗ್ಗೆ 6 ಗಂಟೆಗೆ ಖಾಲಿ. ಉಳ್ಕಿದಾರೆಲ್ಲ 10 ಗಂಟೆ 11 ಗಂಟೆಗೆ ಮಾಡ್ತಾರೆ. ಅವ್ರ ಕಡೆ ಜಲ್ದಿ ಹೋಗಿ ನಿಂತಿರ್ತೀನಿ. ಇವತ್ತು ಇವ್ರು ಪಾಪ ಜಲ್ದಿ ಖಾಲಿ ಮಾಡೋರ ಕಡೆ ಲೇಟಾಗಿ ಬಂದೀನಿ. ಏನು ಅಂಜಿಲ್ಲ ಪಾಪ, ಸುಮ್ಮನೆ ಖಾಲಿ ಮಾಡಿದ್ರೆ. ಈಗ ಅಂಗಡಿ ಕಡೆ ಒಂದು ಸ್ವಲ್ಪ ಐತಂತ, ಇಲ್ಲೇ ರೋಡ್ನಾಗ ಐತೆ ಅಂಗಡಿ, ಅಲ್ಲೇ ಹೋಗುತ್ತಾ ಇಳಿಸೋಕನ ಅವ್ರ ಅಂಗಡಿಗೆ.
ನೋಡ್ರಿ ಹೋಗ್ಬೇಕಾದ್ರೆ ಇದ್ದಿದ್ದು ಲಾರಿ ಇನ್ನು ಇಲ್ಲಿ ಅದಾವ ಪಾಳೆ ಕಚ್ಚೆ ನಿಂತಾವ. ಯಾಕಂದ್ರೆ ಸ್ಟ್ರೈಕ್ ಐತಲ್ಲ ಲಾರಿ ಸಂಬಂಧ, ಅದ್ರ ಸಂಬಂಧ ಎಲ್ಲರೂ ಇಲ್ಲೇ ನಿಂತಾರ. ಇನ್ನೂ ಯಾವ ಗಾಡಿನೂ ಒಳಗೆ ಬಿಟ್ಟಿಲ್ಲ. ನಾವು ಹಿಂದಿನ ಗೇಟ್ನಾಗ ಹಾಸಿ ಹೋಗಿ ಖಾಲಿ ಮಾಡಿ ಹೊಂಟೇನಿಗೆ. ಇಲ್ಲೇ ಐತಿ ಅವ್ರ ಅಂಗಡಿ. ಬಂದಾರ ಅವರು, ಬಂದು ಇಲ್ಲಿ ಅಂಗಡಿ ತೆಗಿಯೋದು ತೆಗ್ದಾರ. ಇಲ್ಲೇ ಇಳಿಸ್ಬೇಕೀಗ ಇವನ್ನ. ಫೈನಲ್ ಆಗಿ ಉಳಿದ ಮಟ್ರಲ್ಲಿ ಇಲ್ಲಿ ಇಳಿಸಿದ್ವಿ. ಇಲ್ಲಿ ಐತಿ ನೋಡ್ರಿ ಅಂಗಡಿ ಇವ್ರದ್ದು. ಎಲ್ಲ ಪೂರ ನೀಲ್ಕಮಲ್ ಬ್ರ್ಯಾಂಡ್ ಎಲ್ಲ ಸಿಗೈತಿ ಇಲ್ಲಿ. ನೀಲ್ಕಮಲ್ ಸ್ಲೀಪ್ ಅಂತ ಹಾಕ್ಯಾರ ನೋಡ್ರಿ. ಸಿಲ್ಲೇದಾರ್ ಎಂಟರ್ಪ್ರೈಸಸ್ ಬಾಗಲಕೋಟೆ ಇದೆ. ನವನಗರ ಮೇನ್ ರೋಡ್ನಾಗ ಐತಿ. ಯಾರು ಬಂದು ತೊಗೊಳೋರಿದ್ರು ತೊಗೋಬೋದು. ನಮ್ಮ ಗಾಡಿ ಪೂರ ಖಾಲಿ ಆತೆ. ಹೋಗುನಿ ಸೀದಾ ಶೀಲ್ಗೀಲ್ ಹಾಕಿಸ್ಕೊಂಡು ಇವ್ರ ಕಡೆ ಬಿಲ್ಲದು ಶೀಲ್ ಹಾಕ್ಕೊಟ್ರೆ ತೊಗೊಂಡು ಹೊಂಟೇನು ಸೀದಾ. ಇಲ್ಲೇ ಒಂದು ಸ್ವಲ್ಪ ರಾಂಗ್ ರೂಟ್ನಾಗ ಹೋಗ್ಬೇಕು. ಹೋಗಿ ಆಮ್ಯಾಗ ಆ ರೋಡಿಗೆ ಕೂಡ್ಬೇಕು. ಇಲ್ಲಿ ಐತಿ ನೋಡ್ರಿ, ಒಂದು ಸ್ವಲ್ಪ ರಾಂಗ್ ರೂಟ್ನಾಗ ಹೋಗ್ಬೇಕು. ಹೋಗಿ ಇಲ್ಲಿ ಮುಂದೆ ಕಟ್ ಐತಿ, ಅಲ್ಲೇ ಹೊಳ್ಬೇಕು. ಯಾಕಂದ್ರೆ ಅವ್ರ ಅಂಗಡಿ ಕಡೆ ಡಿವೈಡರ್ ಇಲ್ಲ ಕಟ್ಟಿಂಗ್, ಅದಕ್ಕೆ ಹಿಡ್ದು ಬರ್ಬೇಕು. ಕರೆಕ್ಟ್ ಹುಬ್ಳಿ 115 ಕಿಲೋಮೀಟ್ರ್ ಐತಿ. ಈಗ ಇಲ್ಲಿಂದ ಬಾಗಲಕೋಟೆ ಇದೆ, ನವನಗರ ಕಪಾನ ಕಡೆ ಬಂದೀನಿ. ಮತ್ತೆ ಹೋಗೋಣ ಇಲ್ಲಿಂದ ಸ್ಟಾಪಿಗೆ. ಟೈಮ್ 7:30 ಐತಿ ಕರೆಕ್ಟೇ. ಬರ್ರಿ 10 ಗಂಟೆ ಮಟ್ಟ ಅಂದ್ರೆ ಹುಬ್ಳಿ ಒಳಗೆ ಮತ್ತೆ ಕಂಪನಿಗೆ ಹೋಗ್ಬೋದು. ಈಗ ಎಲ್ಲಿ ಮಟ್ಟ ಬಂದೇನಪ್ಪ ಅಂದ್ರೆ ಕೊಳಗೇರಿ ಕ್ರಾಸ್ ಮಟ್ಟ ಬಂದೀನಿ. ಇಲ್ಲಿಂದ ಒಂದು 30-35 ಕಿಲೋಮೀಟ್ರ್ ನರಗುಂದಕ್ಕೆ ಹೋಗಿ ಅಲ್ಲೇ ನಾಷ್ಟ ಮಾಡೋಣ ಅಂತೀಗ. ಬರ್ರಿ ಇಲ್ಲಿಂದ ಹೋಗೋನಿಗೆ. ಇದು ಕೊಳಗೇರಿ ಮತ್ತು ಬಾದಾಮಿ ಕ್ರಾಸ್ ಅಂತಾರೆ ಇದಕ್ಕೆ. ಅಲ್ಲೇ ನನಗೆ ಲೆಫ್ಟ್ ಹೊಡೆದ್ರೆ ಬಾದಾಮಿಗೆ ಹೋಗತಿ, ರೈಟ್ ಹೊಡೆದ್ರೆ ರಾಮದುರ್ಗ ಅದು ಹೋಗತಿ. ಫೈನಲ್ ಆಗಿ ನರಗುಂದ ರೀಚ್ ಆದ್ಯಾ. ನರಗುಂದ ಬಸ್ ಸ್ಟ್ಯಾಂಡ್ ಕಡೆ ಇದೀನೀಗ. ಇಲ್ಲೇ ಯಾವ್ದಾರ ಹೋಟೆಲ್ ಚಲೋ ಇದ್ರೆ ಇಲ್ಲೇ ನಾಷ್ಟ ಮಾಡಿದ್ರೆ ಆತೀಗ. ಇಲ್ಲೇ ಹೋಟೆಲ್ ಚಲೋ ಐತಿ ಒಂದು. ಇಲ್ಲೇ ಸೈಡ್ ಹಾಕಿ ಪೂರ ನಾಷ್ಟ ಮಾಡಿ ಹೋದ್ರಾತು. ಇಲ್ಲಿಂದ ಇಲ್ಲೇ ಚಲೋ ಐತಿ ನೋಡ್ರಿ. ಇದು ಹೋಟೆಲ್ನಾಗ ನಾಷ್ಟ ಮಾಡ್ತೀನಿ ಈಗ. ಪುರಿ ತೊಗೊಂಡೇನೀಗ ತಿನ್ನಾಕಿಲ್ಲೇ. ನಾಷ್ಟ ಅಂತೂ ಆತ. ಹೋಗಿ ಪುರಿ ತಿಂದು ಬಂದೆ. ಚಲೋ ಮಾಡಿರ್ತಾರೆ ಇಲ್ಲಿ. ಬೆಟ್ಗೇರಿ ಚಟ್ನಿ ಸಂಬಂಧ ಅಷ್ಟೇ ಪುರಿ ತಿನ್ನೋದು. ಇಂಥ ಜಾಗದಾಗ ಯಾರು ಪುರಿ ತಿನ್ಬೇಕು, ಅದಕ್ಕೆ ಚಟ್ನಿ ಚಲೋ ಮಾಡಿರ್ತಾರಲ್ಲ ಅದ್ರ ಸಂಬಂಧ ಪುರಿ ತಿಂದು ಹೋಗೋದಿಲ್ಲ. ಬರ್ರಿ ಈಗ ಸೀದಾ ಇಲ್ಲಿಂದ ಹುಬ್ಳಿಗೆ ಹೋಗೋಣ. ಟೈಮ್ ಎಷ್ಟಾಗೈತಂದ್ರೆ ಟೈಮ್ ಕರೆಕ್ಟ್ 8:52 ಆಗೈತಿ. ನರಗುಂದಾಗದೇನು ನಾನೇ ನಾಷ್ಟ ಮಾಡಿಬಿಟ್ಟೆ. ಈಗ ಈಗ ಖಾಲಿ ಬುಕ್ಕಟ್ಟು ಟ್ರಾಫಿಕ್ ಮಾಡ್ತಾರೆ ಆ ಕಡೆ ಈ ಕಡೆ ಹೋಗೋರು ನೋಡ್ರಿ. ಈಗ ನವಲ್ಗುಂದ ರೀಚ್ ಆದೆ. ಈಗ ಸಿಟಿ ಒಳಗೆ ಹೋಗ್ಬೇಕಿಲ್ಲ ನವಲ್ಗುಂದಾಗ. ಬರ್ರಿ ಹೋಗೋಣ ಈಗ. ಜಾತ್ರೆ ಐತಿ ಇಲ್ಲಿ. ನಿಮ್ಮ ಬಿಡಾತಾರೋ ಇಲ್ಲೋ ಗೊತ್ತಿಲ್ಲ ಗಾಡಿ. ಯಾಕಂದ್ರೆ ಗಾಡಿ ಎಲ್ಲ ಇಲ್ಲೇ ಸೈಡ್ ಹಚ್ಚಾರ. ಒಂದು ಸ್ವಲ್ಪ ಮಂದಿ ಎಲ್ಲ ಬಿಡಾಕತ್ತಾರ. ಅದು ಅದಕ್ಕೆ ನಿಂತೈತಿ. ಈ ಸರ್ಕಲ್ ಕಾಂದೈತಿ ನೋಡ್ರಿ. ಇಲ್ಲಿ ಒಳಗೆ ಹೋಗಿ ಇಲ್ಲಿ ಲಿಂಬೆ ಇಳಿಸೀವಿ ನಾವು ಒಂದು 2-3 ಸಲ. ಬಿಜಾಪುರಿಂದ ಮನೆ ಲಿಂಬೆ ತುಂಬಿದ್ದೆಲ್ಲ. ಈಗ ಸರ್ಕಲಿಂದ ಒಳಗೆ ಹೋಗಿ ಅಲ್ಲಿ ಅನ್ಲೋಡ್ ಮಾಡೀವಿ. ನವಲ್ಗುಂದಾರ ಅವರು ಚಾಚಂದ್ ಅಂತೇಳಿ ಅವರು ತೊಗೊತಾರ. ಈಗ ಬಸ್ ಸ್ಟ್ಯಾಂಡ್ ಸಮೀಪದನಿ. ಇದು ನವಲ್ಗುಂದ ಬಸ್ ಸ್ಟ್ಯಾಂಡ್. ಅದು ಬಸ್ ಮಾಡೋದ ನೋಡ್ರಿ. ಅಲ್ಲೇ ಬಸ್ ಹೆಂಗೈತೆ ನೋಡ್ರಿ. ಇದು ಮಸ್ತ್. ಫೈನಲ್ ಆಗಿ ನಾನು ಹುಬ್ಳಿ ರಿಂಗ್ ರೋಡ್ ಹತ್ತಿದ್ದೀನಿ. ಇಲ್ಲಿಂದ ಭಾಳ ದೂರ ಇಲ್ಲ ಕಂಪ್ನಿ. ಒಂದು 6 ಕಿಲೋಮೀಟ್ರ್ ಐತಿ. ಬರ್ರಿ ಈಗ ಬಡಾನ ಹೊಳೆತ್ತಿನ ಹೋಗಿ ರಿಂಗ್ ರೋಡ್ ಬೆಳಿಗ್ಗೆ ಹೋಗಿದ್ದೆ. ಹೊಟ್ಟೆನಿಗೆ ಸೀದಾ ಇಲ್ಲಿಂದ 6 ಕಿಲೋಮೀಟ್ರ್ ಐತಿ ಬರೀ ಕಂಪ್ನಿ. ಫೈನಲ್ ಆಗಿ ನಾನು ಕಂಪ್ನಿ ಕಡೆ ಬಂದೆ. ಹೋಗೋನೀಗ ಕಂಪ್ನಿ ಒಳಗೆ ಯಾರ್ಯಾರು ಅದಾರ ನೋಡಿ ಎಷ್ಟನೇ ಪಾಳೆ ಅನ್ನೋದು ಹೇಳ್ತೇನೆ ನಿಮಗೀಗ. ಫೈನಲ್ ಆಗಿ ಕಂಪ್ನಿಗೆ ಬಂದೀನಿ. ಕಂಪ್ನಿಗೆ ಬಂದು ಪಾಳೆ ಹಚ್ಚೀನಿ. ನಮ್ದು ಎಷ್ಟನೇ ಪಾಳೆಪ್ಪ ಅಂದ್ರೆ ಇವ 3 ಗಾಡಿ. ಒಂದೇದು ಇಂಟ್ರಾ ರಂಜಾನಂದು, ಈ ಕಡೆ ಗನಿ ಸಾಬರ್ದು ನಡ್ಕಿಂದ ನಮ್ಮ ಗಾಡಿ 3ನೇ ಪಾಳೆ ಐತಿ ನಮ್ದೀಗ. ಖಾಲಿ ಮಾಡೋ ಗಾಡಿ ಬಂದವು, ಖಾಲಿ ಮಾಡ್ಬೇಕು ಇವ್ರು. ಇದೊಂದು ಗಾಡಿ ಐತಿ ಖಾಲಿ ಮಾಡೋಕೆ. ಅಲ್ಲೊಂದು ಗಾಡಿ ಪಾಯಿಂಟಿಗೆ ಒಂದು ಹಚ್ಚಾರ ದೊಡ್ಡದು. 2 ಗಾಡಿ ಖಾಲಿ ಮಾಡ್ಬೇಕೀಗ ಅವ್ರು. ಅವು ಗಾಡಿ ಖಾಲಿ ಆಮ್ಯಾಗ ಲೋಡ್ ಮಾಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನಾಳೆ ಲಾಗ್ನ ಸಿಗೋಣಂತ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್.